ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ ಎರಡನೆಯ ಅಧ್ಯಾಯದ 25ನೆಯ ಮಂತ್ರವನ್ನು ಗಮನಿಸೋಣ. ದಿವಿ ಎಂಬ ಈ ಮಂತ್ರದ ಋಷಿ ವಾಮದೇವ. ಎಲ್ಲ ಮಂತ್ರಕ್ಕೂ ವಿಷ್ಣು ದೇವತೆ. ದಿವಿ ಎಂದು ಆರಂಭಿಸಿ ಭೀಷ್ಮಃ ಎಂಬವರೆಗೆ ನಿಚ್ರತ್ ಅರ್ಚಿ ಪಂಕ್ತಿ ಛಂದಸ್ಸು. ಹಾಗೆಯೇ ಅಂತರಿಕ್ಷೆ ಎಂದು ಆರಂಭಿಸಿ ಭೀಷ್ಮಃ ಎಂಬವರೆಗೆ ಅರ್ಚಿ ಪಂಕ್ತಿ ಛಂದಸ್ಸು ಪಂಚಮ ಸ್ವರ. ಪೃಥಿವ್ಯಾಂ ಎಂದು ಆರಂಭಿಸಿ ಕೊನೆಯವರೆಗೆ ಭುರಿಕ್ ಜಗತಿ ಛಂದಸ್ಸು ನಿಷಾದ ಸ್ವರ. ಈ ಯಜ್ಞವು ಮೂರು ಲೋಕಗಳಲ್ಲೂ ವಿಸ್ತಾರಗೊಂಡು ಏನೇನು ಸುಖವನ್ನು ಸಾಧಿಸಿಕೊಡುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ದಿವಿ ವಿಷ್ಣುರ್ವ್ಯಕ್ತಗುಸ್ತಜಾಗತೇನ ಛಂದಸಾ ತತೋ ನಿರ್ಭಕ್ತೋ ಯೋ ಅಸ್ಮಾನ್ವೇಷ್ಟಿಯಂ ಚ ವಯಂ ವಿಸ್ಮೋ ಅಂತರಿಕ್ಷೇ ವಿಷ್ಣುರ್ವ್ಯಕ್ತಗುಸ್ತರೈಷ್ಟುಭೇನ ಛಂದಸಾ ತತೋ ನಿರ್ಭಕ್ತೋ ಯೋ ಅಸ್ಮಾನ್ವೇಷ್ಟಿಯಂ ಚ ವಯಂ ವಿಸ್ಮಃ ಪೃಥಿವ್ಯಾಂ ವಿಷ್ಣುರ್ವ್ಯಕ್ತಗುಸ್ತಗಾಯತ್ರೇಣ ಛಂದಸಾ ತತೋ ನಿರ್ಭಕ್ತೋ ಯೋ ಅಸ್ಮಾನ್ವೇಷ್ಟಿಯಂ ಚ ವಯಂ ವಿಸ್ಮೋ ಅಸ್ಮಾದನ್ನಾದಸ್ಯೈ ಪ್ರತಿಷ್ಠಾಯ ಅಗನ್ಮಸ್ವಃ ಸಂಜ್ಯೋತಿಷಾ ಭೂಮಾ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು. ದಿವಿ ಸೂರ್ಯ ಪ್ರಕಾಶದಲ್ಲಿ, ವಿಷ್ಣು ಅಂತರಿಕ್ಷದಲ್ಲಿರುವ ವಾಯು ಮೊದಲಾದ ಪದಾರ್ಥಗಳನ್ನು ವ್ಯಾಪಿಸುವ ಯಜ್ಞವು ವ್ಯಕ್ತಂಸ್ಥ ವಿವಿಧ ರೂಪದಿಂದ ಹೋಗುತ್ತದೆ. ಜಾಗತೇನ ಸರ್ವಲೋಕ ಸುಖಕಾರಕವಾದ, ಛಂದಸ ಆಹ್ಲಾದಕರವಾದ ಜಗತಿ ಛಂದಸ್ಸಿನ ಮೂಲಕ ನಾವು ಮಾಡಿದ ಯಜ್ಞವು ತತಃ ಆ ದ್ಯುಲೋಕದ ದೆಸೆಯಿಂದ ನಿರ್ಭಕ್ತ ವಿಭಾಗವನ್ನು ಹೊಂದಿ, ಅಂದರೆ ಸೂಕ್ಷ್ಮ ಪರಮಾಣು ರೂಪವನ್ನು ಹೊಂದಿದುದಾಗಿ ಜಗತ್ತಿಗೆ ಸಂತೋಷವನ್ನು ನೀಡುತ್ತದೆ. ಯಹ ಯಾವನು ವಿರೋಧಿಯಾದವನು ಅಸ್ಮಾನ್ ಯಜ್ಞವನ್ನು ಅನುಷ್ಠಾನ ಮಾಡುವ ನಮ್ಮನ್ನು ದ್ವೇಷಿಸುತ್ತಾನೆಯೋ, ಯಂ ದಂಡವನ್ನು ವಿಧಿಸಿ ಶಿಕ್ಷಿಸಲು ಯೋಗ್ಯನಾದ ಯಾವ ಜೀವಿಯನ್ನು ಚ ಮತ್ತು ವಯಂ ಯಜ್ಞವನ್ನು ಅನುಷ್ಠಾನ ಮಾಡುವ ನಾವು ಭೀಷ್ಮಃ ವಿರೋಧಿಸುತ್ತೇವೆಯೋ, ಅಂತಹವನನ್ನು ನಾವು ಯಜ್ಞದಿಂದ ದೂರ ಮಾಡುತ್ತೇವೆ. ಅಂತರಿಕ್ಷೇ ಆಕಾಶದಲ್ಲಿ ವಿಷ್ಣು ಯಜ್ಞವು ವ್ಯಕ್ತಂಸ್ಥ ವಿವಿಧವಾದ ಗತಿಯಿಂದ ಹೋಗುತ್ತದೆ. ತ್ರೈಷ್ಠುಭೇನ ಮೂರು ವಿಧವಾದ ಸುಖವನ್ನು ನೀಡುವ, ಛಂದಸ ಸ್ವಾತಂತ್ರ್ಯವನ್ನು ನೀಡುವ ಕೃಷ್ಣ ಛಂದಸ್ಸಿನಿಂದ ಅಗ್ನಿಯಲ್ಲಿ ನಾವು ಮಾಡಿದ ಯಜ್ಞವು ತತಃ ಆ ಅಂತರಿಕ್ಷದ ದೆಸೆಯಿಂದ ನಿರ್ಭಕ್ತ ವಿಭಾಗ ಹೊಂದಿ ವಾಯು ಮತ್ತು ವೃಷ್ಟಿ ಜಲವನ್ನು ಶುದ್ಧಿ ಮಾಡಿ ಜಗತ್ತಿಗೆ ಸುಖವನ್ನು ಉಂಟು ಮಾಡುತ್ತದೆ. ಯಹ ದುಃಖವನ್ನುಂಟು ಮಾಡುವ ಯಾವ ಪ್ರಾಣಿಯು ಅಸ್ಮಾನ್ ಎಲ್ಲರಿಗೂ ಉಪಕಾರ ಮಾಡುವ ನಮ್ಮನ್ನು ದ್ವೇಷ್ಟಿ ಪಡಿಸುವುದೋ, ಯಂ ಎಲ್ಲರಿಗೂ ಅಹಿತವನ್ನು ಉಂಟು ಮಾಡುವ ಯಾವ ಪ್ರಾಣಿಯನ್ನು ಅಥವಾ ಮನುಷ್ಯನನ್ನು ಚ ಮತ್ತು ವಯಂ ಎಲ್ಲರಿಗೂ ಹಿತಕಾರಿಗಳಾದ ನಾವು ಭೀಷ್ಮಃ ವಿರೋಧಿಸುತ್ತೇವೆಯೋ, ಅಥವಾ ಅಂತಹವನನ್ನು ನಾವು ಯಜ್ಞದಿಂದ ದೂರ ಮಾಡುತ್ತೇವೆ. ಪೃಥಿವ್ಯಾಂ ವಿಸ್ತೃತವಾದ ಭೂಮಿಯಲ್ಲಿ ವಿಷ್ಣು ಯಜ್ಞವು ವ್ಯಕ್ತಂಸ್ಥ ವಿವಿಧವಾದ ಸುಖಗಳನ್ನು ಉಂಟು ಮಾಡುವುದಕ್ಕಾಗಿ ವಿಸ್ತಾರಗೊಳ್ಳುತ್ತದೆ. ಗಾಯತ್ರೇಣ ಜಗತ್ತಿನ ರಕ್ಷಣೆಯನ್ನು ಮಾಡುವ, ಛಂದಸ ಆನಂದವನ್ನು ನೀಡುವ ಗಾಯತ್ರಿ ಛಂದಸ್ಸಿನಿಂದ ಅಗ್ನಿಯಲ್ಲಿ ನಾವು ಮಾಡಿದ ಯಜ್ಞವು ತತಃ ಆ ಪೃಥಿವೀ ಸ್ಥಾನದ ದೆಸೆಯಿಂದ ನಿರ್ಭಕ್ತ ವಿಭಾಗ ಹೊಂದಿ ಅಂತರಿಕ್ಷಕ್ಕೆ ಹೋಗಿ ಪೃಥಿವಿಯ ಪದಾರ್ಥಗಳನ್ನು ಪುಷ್ಟಿಗೊಳಿಸುತ್ತದೆ. ಯಹ
ನಮ್ಮ ರಾಜ್ಯ ವ್ಯವಸ್ಥೆಯ ವಿರೋಧಿಯಾದ ಯಾವನು ಅಸ್ಮಾನ್ ನ್ಯಾಯಾಧೀಶರಾದ, ಅಂದರೆ ನ್ಯಾಯವನ್ನು ಪಾಲಿಸುವವರಾದ ನಮ್ಮನ್ನು ದ್ವೇಷಿಸುತ್ತಾನೆಯೋ, ಯಂ ಶತ್ರುವಾದ ಯಾವನನ್ನು, ಚ ಮತ್ತು ವಯಂ ನ್ಯಾಯಾಧೀಶರಾದ ನಾವು ವಿಷ್ಮಃ ದ್ವೇಷಿಸುತ್ತೇವೆಯೋ, ಅಂತಹವನನ್ನು ನಾವು ಯಜ್ಞದಿಂದ ದೂರ ಮಾಡುತ್ತೇವೆ. ಅಸ್ಮಾತ್ ಪ್ರತ್ಯಕ್ಷವಾಗಿ ಯಜ್ಞದಿಂದ ಶೋಧಿಸಲ್ಪಟ್ಟ ಈ ಅನ್ನಾತ್ ಭೋಜನ ಯೋಗ್ಯವಾದ ಅನ್ನ ಅಥವಾ ಆಹಾರದಿಂದ ಅಸ್ಮೈ ಪ್ರತ್ಯಕ್ಷವಾಗಿ ಪ್ರಾಪ್ತವಾಗುವ ಈ ಪ್ರತಿಷ್ಠಾಯೈ ಗೌರವವನ್ನು ಹೊಂದುವಂತಹ ಸ್ಥಿತಿಗಾಗಿ ಅಗನ್ಮ ನಾವು ಹೊಂದುವೆವು ಅಥವಾ ಹೊಂದಬೇಕು. ಸ್ವಹ ಸುಖವನ್ನು, ತಂ ಇದು ಅಭೂಮ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ, ಚೆನ್ನಾಗಿ ಎಂಬ ಅರ್ಥವನ್ನು ತಿಳಿಸುತ್ತದೆ. ಜ್ಯೋತಿಷ ವಿದ್ಯೆ ಮತ್ತು ಧರ್ಮಗಳ ಪ್ರಕಾಶದೊಡನೆ ಅಥವಾ ವಿದ್ಯೆ ಮತ್ತು ಧರ್ಮಗಳನ್ನು ಪ್ರಕಾಶಪಡಿಸಿಕೊಡುವ ಪರಮೇಶ್ವರನೊಡನೆ ಅಭೂಮ ಸಂಯುಕ್ತರಾಗಿ ಇರೋಣ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ಮನುಷ್ಯರು ಅಗ್ನಿಯಲ್ಲಿ ಹೋಮ ಮಾಡಿದ ಸುಗಂಧ್ಯಾದಿ ಗುಣಗಳಿಂದ ಕೂಡಿದ ದ್ರವ್ಯಗಳೆಲ್ಲವೂ ಬೇರೆ ಬೇರೆಯಾಗಿ ವಿಭಾಗ ಹೊಂದಿ ಸೂರ್ಯಪ್ರಕಾಶ, ಆಕಾಶ ಮತ್ತು ಭೂಮಿಗಳಲ್ಲಿ ಹರಡಿಕೊಂಡು ಲೋಕಕ್ಕೆ ಎಲ್ಲ ಸುಖಗಳನ್ನು ಉಂಟು ಮಾಡುತ್ತವೆ. ಅಂತೆಯೇ ವಾಯು, ಅಗ್ನಿ, ಜಲ ಮತ್ತು ಪೃಥಿವಿ ಮೊದಲಾದವುಗಳನ್ನು ಶಿಲ್ಪ ವಿದ್ಯೆಯಿಂದ ಸಿದ್ಧವಾದ ಕಲಾ ಯಂತ್ರಗಳಿಂದ ವಿಮಾನ ಮೊದಲಾದ ಯಾನಗಳಲ್ಲಿ ಉಪಯೋಗಿಸಿದಾಗ ಅವು ಸೂರ್ಯ ಪ್ರಕಾಶದಲ್ಲಿ ಮತ್ತು ಅಂತರಿಕ್ಷದಲ್ಲಿ ಸಮಸ್ತ ಪ್ರಾಣಿಗಳನ್ನು, ಜನರನ್ನು ಸುಖವಾಗಿ ಸಂಚಾರ ಮಾಡುವಂತೆ ಮಾಡುತ್ತವೆ. ಸೂರ್ಯಕಿರಣ ಮತ್ತು ಅಗ್ನಿಯ ಮೂಲಕ ಸೂಕ್ಷ್ಮವಾಗಿ ವಿಭಾಗ ಹೊಂದಿ ಅಂತರಿಕ್ಷಕ್ಕೆ ಹೋದ ದ್ರವ್ಯವು ಮತ್ತೆ ಭೂಮಿಗೆ ಬಂದು ಪುನಃ ಭೂಮಿಯಿಂದ ಮೇಲೆ ಹೋಗಿ ಮತ್ತೆ ಅಲ್ಲಿಂದ ಹಿಂದಿರುಗಿ ಬರುತ್ತದೆ. ಹೀಗೆಯೇ ಮತ್ತೆ ಮತ್ತೆ ಮನುಷ್ಯರು ಈ ರೀತಿಯಾದ ಪುರುಷ ಪ್ರಯತ್ನದಿಂದ ದೋಷ, ದುಃಖ ಮತ್ತು ಶತ್ರುಗಳನ್ನು ಚೆನ್ನಾಗಿ ಪರಿಹರಿಸಿ ಸುಖವನ್ನು ಅನುಭವಿಸಬೇಕು ಮತ್ತು ಬೇರೆಯವರು ಅನುಭವಿಸುವಂತೆ ಮಾಡಬೇಕು. ಯಜ್ಞದಿಂದ ಶುದ್ಧ ಮಾಡಲ್ಪಟ್ಟ ವಾಯು, ಜಲ, ಔಷಧಿ, ಅನ್ನಗಳಿಂದ ಆರೋಗ್ಯ, ಬುದ್ಧಿ, ಶರೀರ ಬಲಗಳು ಹೆಚ್ಚುವುದರಿಂದ ಅಧಿಕವಾದ ಸುಖವನ್ನು ಪಡೆದು ವಿದ್ಯಾ ಪ್ರಕಾಶದಿಂದ ಸದಾ ಗೌರವ ಪ್ರತಿಷ್ಠೆಗಳನ್ನು ಪಡೆಯಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.